ಪೂರ್ವಕವಾಗಿ ನನ್ನ ವಂದನೆಗಳು. ಡೇ ಒನ್ ಇಂದ ಹಿಡಿದು ಇವತ್ತವರೆಗೂ ತುಂಬ ನನಗೆ ನನ್ನ ಟೀಮ್ಗಾಗಲಿ ನನಗಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ಕೇಳಿ ಸರ್, ಏನು ಕೇಳ್ತಾರೆ ಕೇಳಿ ಸರ್. ಸರ್ ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕುಟುಂಬದ ತುಂಬ ಕಡೆ ಎಲ್ಲ ಕಡೆ ವೈರಲ್ ಆಗ್ತೈತೆ. ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತೈತೆ. ಸೊ ಅದಕ್ಕೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರು, ಬಂದು ಪ್ರೆಸ್ ಮೀಟ್ ಕೊಡಿ ಅಂತ. ಎಲ್ಲೂ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ರಜನಿ ಅವ್ರಿಗೆ ಹೇಳಿ ಎಲ್ರನ್ನ ಕರೆಸ್ಬಿಟ್ಟು ಎಲ್ರಿಗೂ ಒಂದೇ ಸಲ ಮಾತಾಡೋಣ ಅಂತ ಅದಕ್ಕೆ ಕರೆಸ್ದೆ ಸರ್. ಸರ್ ಫಸ್ಟ್ ಏನಂದರೆ ಒಂದು ಕೋರಲ್ಲಿ ಒಂದು ಪ್ರಮೋಷನ್ ಥರ ಮಾಡಿದೆ, ಒಂದು ಫೇಕ್ ಥರ ಒಂದು ಪ್ರಮೋಷನ್ಗೆ ಮೂವಿಗೋಸ್ಕರ ಮಾಡಿದೆ. ಸೊ ಅದು ತುಂಬ ಚೆಂದಾಗಿ ಎಲ್ಲ ಕಡೆನೂ ವೈರಲ್ ಆಯಿತು. ಅದಕ್ಕೂ ಬ್ಯಾಡ್ ಕಮೆಂಟ್ಸ್ಮೆಂಟ್ ಎಲ್ಲ ಹಾಕಿದ್ರು. ಏನಕ್ಕೆ ಮಾಡಿದೆ ಅಂದರೆ ಒಂದು ಸೂರ್ಯನ ಟೈಟ್ಲು ತುಂಬ ಕಡೆ ರೀಚ್ ಆಗಲಿ ಅಂತ ಮಾಡಿದೆ. ಎಲ್ಲೂ ಸರಿಗೆ ಅಷ್ಟೊಂದು ರೀಚ್ ಆಗ್ತಾ ಇದ್ದಿಲ್ಲ. ನನ್ನ ಟೈಟ್ಲು ಆಗಲಿ ನಾನು ಮಾಡ್ತಾ ಇರೋ ಒಂದು ಟೀಸರ್ ಆಗಲಿ, ಟೀಸರ್ನ ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಅದೊಂದು ಮಾಡಿದ್ದಕ್ಕೆ ಟೀಸರ್ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಆಮೇಲೆ ಯಶಸ್ವಿನಿ ಲೇಡಿ ಡಾನ್ ಮೇಡಮ್ ಅವ್ರಿಗೂ ಹೋಗಿ ನಾನೇ ಕನ್ವಿನ್ಸ್ ಮಾಡಿದೆ, ಈ ಥರ ಒಂದು ಮಾಡೋಣ. ನಾನು ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು, ಸೊ ಅದನ್ನ ಇಟ್ಕೊಂಡು ಮಾಡೋಣ ಅಂದೆ. ಸರಿ ಅಂತ ಅವರು ನಾನು ಹೇಳಿದ್ದಕ್ಕೆ ಮೇಡಮ್ ಒಪ್ಕೊಂಡ್ರು. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪರ್ಮಿಷನ್ ಸಮೇತ ತಗೊಂಡು ಅದೊಂದು ಫೇಕ್ ವಿಡಿಯೋ ಥರ ಮಾಡಿದೆ ಸರ್. ಅದು ರೀಚ್ ಆಗಿದ್ದಕ್ಕೆ ಟ್ರೈಲರು ಒಂದು 70-80 ಸಾವಿರ ಇದ್ದಿತ್ತು. ಅದನ್ನು ಆಗಿ ಮಾರನೇ ದಿವಸನೇ ಒಂದು 4 ಲಕ್ಷ ಮೇಲೆ ರೀಚ್ ಆಗ್ತದೆ ಟ್ರೈಲರು. ಸೊ ನನ್ನ ಪಿಕ್ಚರ್ಗೆ ಏನು ಬೇಕೋ ಅದಕ್ಕೆ ನನ್ನ ಕಂಟೆಂಟ್ ಥರ ತಗೊಂಡು ಒಂದೊಂದಾಗಿ ಮಾಡ್ತಾ ಇದ್ದೆ ಸರ್. ಸೊ ಇದು ಬಂದು ಎಲ್ಲರನ್ನ ಅವತ್ತು ನನ್ನ ಜೊತೆಗೆ ಎಲ್ಲ ರೀಲ್ಸ್ ಅವರು ತುಂಬ ಸಪೋರ್ಟ್ ಮಾಡಿರೋದಕ್ಕಾಗಿ ರೀಲ್ಸ್ ಅವ್ರಿಗೆ, ಆಮೇಲೆ ಅವ್ರಿಗಂತಾನೆ ಒಂದು ಶೋ ಇಟ್ಟಿದ್ದೆ. ಅದ್ರಲ್ಲಿ ಇಟ್ಟಿದಾಗ ಕುಟುಂಬ ಮಂಜು ಅವರು ಬಂದಿದ್ರು. ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಕ್ಲಿಯರಿಟಿಗೆ, ಇದು ಜೇನುತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ, ಸೂರ್ಯ ನನಗೆ ಗೊತ್ತಿಲ್ಲ, ಅದನ್ನು ಫೇಕ್ ಮಾಡ್ಬೇಕಂತ ಬಂದ್ ಮಾಡಿದ್ರು. ನನಗದು ಅವಾಗ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದಾಗ ನಾನು ಬೈದೆ. ಸೊ ಅದು ಅಚಾನಕ್ಕಾಗಾಯಿತು. ಸೊ ಅದಕ್ಕೆ ಎಲ್ಲರೂ ಮನಸ್ಸು ತುಂಬ ಹೀಟೆಡ್ ಆಗೈತೆ. ನನಗೆ ಅದು ಮಾಡ್ಬೇಕಂತ ಮಾಡಿಲ್ಲ, ಅದು ತುಂಬ ಕಡೆ ರೀಚ್ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಕರೆಸಿ ಮಾತಾಡೋಣ ಅಂತೀವಿ ಸರ್. ಇಲ್ಲ ಸರ್, ಸಿನಿಮಾ ಮಾಡಕ್ಕಂತಾನೆ ಬಂದಿರ ಸರ್. ಹೌದು, ಇಲ್ಲ ಇದು ಸೇರಿ 3 ಐತೈತೆ. ಹೌದೌದು. ಹಾಂ 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 ಸರ್. ಹಾಂ ಹಾಂ ಸರ್, ಜನಕ್ಕೋಸ್ಕರ ಸರ್, ಪಬ್ಲಿಕ್ಗೋಸ್ಕರ ಮಾಡಿದ್ದೆ. ಒಂದು ರೌಡಿಸಮ್ಮು ಯಾವ ಥರ ಎಲ್ಲ ಅನಾಹುತ ಆಗ್ತೈತೆ ಅಂತಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಗಂಡ ಹೆಂಡತಿ ಫ್ಯಾಮಿಲಿನೂ ಸ್ಟೋರಿನೂ ತೋರಿಸಿದ್ದೀನಿ. ಒಂದು ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡ್ಬೇಕಂತನೂ ತೋರಿಸಿದ್ದೀನಿ. ಲಾಸ್ಟಲ್ಲಿ ಅದೇ ಹೆಣ್ಣಿಂದ ಹೋದ್ರೆ ಹುಡುಗರು ಯಾವ ಥರ ಎಲ್ಲ ಸಫರ್ ಆಗ್ತಾರೆ ಅಂತಲೂ ತೋರಿಸಿದ್ದೀನಿ ಸರ್. ಫೈನಲ್ ಆಗಿ ಅಪ್ಪ ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ದ ಎಂಡ್ ಆಫ್ ದ ವೈಲೆನ್ಸ್ ಅಂತಾನು ಇಟ್ಟಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ಯಾವ ಥರ ರೀಚ್ ಮಾಡ್ಬೇಕಂತ ಹೇಳಿ ಸರ್, ಎಲ್ಲ ಥರನೂ ರೀಚ್ ಮಾಡಿದೆ ಸರ್. ನಾನು ಟೀಸರ್ ಮಾಡಿದೆ, ಎಲ್ಲೂ ಜನಕ್ಕೆ ಅಷ್ಟೊಂದು ಹೋಗಿಲ್ಲ ಸರ್. ಆಮೇಲೆ ಕೆಲವೊಂದು ಕಡೆ ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಎಲ್ಲ ಹತ್ರನೂ ಹೋಗಿದ್ದೀನಿ. ಯಾರೂ ಒಬ್ಬರು ನನಗೆ ಜೋಡಿಸಿಲ್ಲ ಸರ್ ಕೈ ಈ ಪಿಕ್ಚರ್ಗೆ. ಎಲ್ಲರ ಜೊತೆಗೂ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಸರ್, ಎಲ್ಲ ಸ್ಟಾರ್ಗಳ ಜೊತೆಗೆ ಎಲ್ಲರ ಜೊತೆಗೆ ಮಾಡಿದೆ. ಹೋದೆ ಮನೆ ಹತ್ರ, ಎಲ್ಲರೂ ಮನೆ ಹತ್ರನೂ ಹೋದೆ. ಯಾರು ಇಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಹೋಗಿರೋದು ತಪ್ಪೈತೆ ಏನೋ ಗೊತ್ತಿಲ್ಲ. ಈ ಎಲ್ಲರ ಹತ್ರನೂ ಹೋದಾಗ ಯಾರು ಬಂದಿಲ್ಲ ಅಂದಾಗ ಇವಾಗ ನಾನು ಏನೋ ಒಂದು ಬಜೆಟ್ ಇಟ್ಕೊಂಡು ಮಾಡಿದೆ, ಅದು ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಸೋಷಿಯಲ್ ಮೀಡಿಯಾಗಾಗಲಿ ಎಲ್ಲರೂ ಒಂಚೂರು ಕಾಸು ಕೊಡೋಕ್ಕಾಗಿಲ್ದಾಗ, ಸೊ ಈ ನನ್ನ ಕಂಟೆಂಟ್ನ ಏನು ಮಾಡಬೇಕಂತ ಇನ್ನೊಂದು ರಿಚ್ ಆಗಬೇಕಂತಲೇ ನಾನು ಮಾಡಿತ್ತು ಸರ್. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಖಂಡಿತವಾಗ್ಲೂ ಯೂಸ್ ಆಯಿತು ಸರ್. ಕಲೆಕ್ಷನ್ ಏನಾಗಿಲ್ಲ ಸರ್, ಹೆಸರು ಬೇರೆ ಮಟ್ಟಕ್ಕೆ ತಗೊಂಡು ಕೊಂಡಿಸ್ಬಿಟ್ರು ಸರ್ ನಾನು. ಹಾಂ ಸರ್, ಇವಾಗ ಅಷ್ಟು ಪಿಕ್ಚರಲ್ಲಿ ನನ್ನ ಪಿಕ್ಚರ್ ಪೀಕ್ ಆಗಿ ನಿಲ್ತೈತೆ ಸರ್. ಸೂರ್ಯಣ್ಣ ಅಂತ ಇಡೀ ಮೂಳೆಗೂ ಹರಿದಾಡ್ತೈತೆ ಸರ್. ಏನು ಮಾಡಿದಾರೆ ಏನೋ ಗೊತ್ತಿಲ್ಲ. ನನ್ನ ಪಿಕ್ಚರ್ಗೆ ನಾನು ಇವತ್ತಿಗೆ ನನ್ನ ಕಂಟೆಂಟ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಯಾವ ಉದ್ದೇಶಕ್ಕೂ ಯಾರ ಮನಸ್ಸಿಗೂ ನೋಯಿಸ್ಬೇಕಂತ ಮಾಡಿಲ್ಲ. ನಾನು ಮಾಡಿರೋದು ಒಂದು ಕನ್ನಡ ಪಿಕ್ಚರು, ಬೇರೆ ಯಾವ ಲ್ಯಾಂಗ್ವೇಜು ಮಾಡಿಲ್ಲ ಸರ್. ಇವಾಗ ಒಂದು 5 ಟ್ಯಾಕೇಜ್ ಬರ್ತೈತೆ ಸರ್. ಕಲೆಕ್ಷನ್ ಏನು ಅಷ್ಟೊಂದು ಆಗಿಲ್ಲ ಸರ್. ಪ್ರಚಾರ ಮಾಡಿ ಕಾಸು ಬಂದಿಲ್ಲ ಸರ್. ಅದು ಏನಂದ್ರೆ ಒಂದು ವಾರ ನಿಲ್ತು ಸರ್. ನೆಕ್ಸ್ಟ್ ವಾರಕ್ಕೆ ಏನಾದ್ರು ಹಾಕೋಬೇಕಂತ ಸೇರಂತ ಆ ಥರ ರೀಲ್ಸ್ ಅನ್ನ ಕಳಿಸಿ ಏನಾದ್ರು ಒಂದು ಎಲ್ಲ ಅವ್ರವ್ರು ಇದರಲ್ಲಿ ಓಡಿದ್ರೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೈತೆ ಅಂತ ಆ ಒಂದು ಉದ್ದೇಶಕ್ಕೆ ಕಳಿಸಿತ್ತು ಸರ್ ಅವತ್ತು. ಇದರಲ್ಲಿ ಬೊಂಬಾಟ ಕಲೆಕ್ಷನ್ ಐತೆ. ಒಂದು ವಾರ ಎಲ್ಲರೂ ನೋಡಿದ್ದಾರೆ, ಎಲ್ಲ ಅಭಿಮಾನಿ ದೇವರು ನೋಡಿದ್ದಾರೆ.
ಒಬ್ರು ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ ಸರ್. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು ಎಲ್ಲಾನು ಸೂಪರ್ ಆಗೈತೆ ಅಂತ ಎಲ್ಲರೂ ವ್ಯೂಸ್ ಚೆಂದಾಗೆ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಕ್ಕೆಲ್ಲ ತುಂಬಾನೇ ಕೊಟ್ಟಿದ್ದಾರೆ. ಅದೇ ಸರ್, ರೀಚ್ ಆಗಿಲ್ವಲ್ಲ ಅಂತಾನೆ ಇನ್ನೂ ಏನೋ ಮಾಡ್ಬೇಕಂತಾನೆ ಮಾಡಿದೆ. ಅದನ್ನೇ ಹೇಳ್ತಾ ಇಲ್ವಾ ನೀವು, ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ಒಂದು ಸಲ ಹೋಗಿ ಪಿಕ್ಚರ್ ನೋಡಿ. ಅದ್ರಲ್ಲಿ ಏನೋ ನನ್ನ ಡೈರೆಕ್ಷನ್ ಏನಾರಾಗ್ಲಿ, ಏನಾದ್ರು ಕೊರತೆ ಏನಾದಿದ್ರೆ ನೀವು ಬಾಯಿ ಬಂದಾಗ ಏನ್ ಬೇಕಾದ್ರೂ ಬೈರಿ ಎಲ್ಲ. ಸರ್ ರೀಚ್ ಮಾಡ್ಬೇಕಂತಾನೆ ಮಾಡಿತ್ತು ಸರ್. ಇದನ್ನೇನು ನನಗೇನು ಬ್ಯಾಕ್ ತಗೋಬೇಕಂತ ಹೆಸರು ಮಾಡ್ಕೊಳಕ್ ಮಾಡಿಲ್ಲ. ಇನ್ನೊಂದು ಲೆವೆಲ್ ತಗೊಂಡೋಗೋಣ ಅಂತಾನೆ ನಾನು ಮಾಡಕ್ ಹೋದೆ ಅಷ್ಟೇ. ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇವತ್ತು ನೋಡಿ, ಒಂದು ವಾರ ನಂದು ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿ ಒಂದೂ ರೀಚ್ ಮಾಡಿದ್ದೀನಿ. ಈ ಒಂದು ಈ ವಿಷಯ ಹಿಡ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಈ ಪಿಕ್ಚರ್ನ. ಸೂರ್ಯನ ಹಂಗ್ ಮಾಡ್ದ ಅಂತಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರು ಟ್ರೋಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂದ್ ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನಿಜವಾಗ್ಲೂ ಇದೇ ತ್ರಿವೇಣಿ ಟಾಕೀಸಲ್ಲಿ ನಾನು ಬಂದು ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಹಿಡ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ನಿಂತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ನ ನೋಡ್ಬಿಟ್ಟು, ನಾನ್ ಮಾಡಿರೋದು ಕನ್ನಡ ಪಿಕ್ಚರ್, ತಮಿಳ್ ಪಿಕ್ಚರ್ ಆಗ್ಲಿ ಮತ್ತೊಂದು ಹಿಂದಿ ಪಿಕ್ಚರ್ ಆಗ್ಲಿ ನಾನು ಯಾವ್ದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಇದೊಂದು ರೀಚ್ ಆಗ್ಬೇಕಂತ ಒಂದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನ ಇಲ್ಲೆಲ್ಲ ಕರೆಸಿ ಎಲ್ರು ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ. ಎಲ್ಲಾ ತರನೂ ಐತೆ ಸಮಾಜದಲ್ಲಿ ಇದರಲ್ಲಿ. ಈ ಒಂದು ಸೂರ್ಯನ ಪಿಕ್ಚರ್ ಅಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ತರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಾನೂ ತೋರಿಸಿದ್ದೀನಿ. ಅದೇ ಹೆಣ್ಮಗುಗೆ ಯಾವ ತರ ಎಲ್ಲ ಗೌರವ ಕೊಡ್ಬೇಕಂತಾನೂ ತೋರಿಸಿದ್ದೀನಿ. ಅಪ್ಪ ಮಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಸೆಂಟಿಮೆಂಟ್ ಐತೆ ಸರ್. ಇಷ್ಟೆಲ್ಲ ಎಲ್ಲರೂ ಇಡೀ ನಾನು ಹೋದಾಗ, ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸ್ಪೇರ್ ಆಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಹೋದಾಗ್ಲೂ ಸೂರ್ಯನ ನೀನ್ ಸಕ್ಕತ್ತ ಮಾಡಿದ್ಯಾ ಅಂತಾನೆ ಅಂತ ಇದ್ರೆ ಹೊರತು, ಬಟ್ ಇಷ್ಟೊಂದು ನನ್ಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರು, ನೆನ್ನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಂತಾ ಇದ್ದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಬ್ಯಾಡ್ ಕಮೆಂಟ್ಸ್ ಆಗ್ತಾವ್ರಿಗೆ ನಾನು ಇವತ್ತು ಒಂದೇ ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ ಮನ್ಸುಗಳಿಗೆ ಈ 3 ವಿಡಿಯೋನು ಏನೋ ನಿಮ್ಗಳಿಗೆ ಯಾರಿಗಾರು ಮನ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದೊಂದು ಕಂಟೆಂಟ್ ಜನಕ್ಕೆ ತಳಿಸ್ಬೇಕಂತಾನೆ, ಎಲ್ಲಾ ಅಭಿಮಾನಿಗಳಿಗೂ ತಳಿಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನು ಹೇಳ್ತಾ ಇಲ್ಲ ಇವತ್ತವರೆಗೂ. ಎಲ್ಲಾ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು, ಅವರೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ನನ್ನ ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲಾ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರೋ ಟ್ರೋಲ್ ಮಾಡಿದ್ರೋ ಅವ್ರ ಮಡಿಲಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ, ಸೂರ್ಯನ ಒಂದು ಟೈಟಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟು ನೀವು ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಲ್ಕೊಂಡು ನಿಮ್ಗೆ ಎಲ್ರಿಗೂ ಆನ್ಸರ್ ಮಾಡ್ತೀನಿ. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಸುಮ್ಮನೆಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗ್ ಬಂದಿದ್ದೀನಿ, ಹಂಗಿಂದ ಹಂಗ್ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರಾಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲಾ ಜಾಗಕ್ಕೂ ಬಂದಿದ್ದಾರೆ. ಅವ್ರಿಗೂ ಪ್ಯಾಕ್ ಕಮಿಷನ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೆ ಕೊಡಿ. ಒಳ್ಳೇದೇನಾದ್ರು ಈ ಪಿಕ್ಚರ್ ಸೇರಿದ್ರೆ ಅವ್ರ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತಾನೆ ನಾನು ಕೇಳ್ಕೊಂತ ಇದ್ದೀನಿ. ಮಾಡ್ತಾ ಇದ್ದೀನಿ ಸರ್, ಇಡೀ ಆಲ್ ಓವರ್ ಉತ್ತರ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ತಿರ್ಗಾನು ಬರೋ ವಾರ ಎಲ್ಲ ಇದಕ್ಕೂ ಮಾಡ್ತಾ ಇದ್ದಾರೆ, ಅವರೇ ತಗೊಂತಾ ಇದ್ದಾರೆ, ಬಂದಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ 2 ಪ್ರೊಡ್ಯೂಸರು ಬಂದಿದ್ದಾರೆ, ನೆಕ್ಸ್ಟ್ ಮೂವಿ ಮಾಡೋಣ ಅಂತ. ನಾನೇನು ಹೇಳೋಕ್ಕೂ ಇಲ್ಲ, ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ, ಇದು ಲೇಟಾಗಿ ಮಾಡ್ತೀನಿ, ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರು, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡ್ಲಿ ಅಂತ ನೋಡೋಣ, ದೇವ್ರು ಹೆಂಗೈತು ಹಂಗೆ ನಡೆಸ್ತೀನಿ. ಇದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಇದು ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕ ಎಲ್ಲ ಬರವಾರದಿಂದ ಅದನ್ನು ಹೋಗ್ತಾ ಇತ್ತು. 3ನೇ ಮಾಡ್ತಾ ಇದ್ದಾರೆ ಸರ್. ತಮಿಳವರು ಬಂದು ಕೇಳಿದ್ದಾರೆ, ಹಿಂದಿಗೂ ಕೇಳಿದ್ದಾರೆ, ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನ್ ಅಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬಾ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತಾ ಇದೆ ಸರ್. ಎಲ್ಲದಕ್ಕೂ ರೀಚ್ ಆಗ್ತಾ ಇದೆ ಸರ್. ಪ್ಲಾನಿಂಗ್ ಸರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಟ್ರೋಲ್ ಮಾಡಿರೋರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಕು. ನೀನ್ ಏನಾದ್ರು ಮಾತಾಡಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯನ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು 50 ರಿಕ್ವೆಸ್ಟ್ ಆಗಿ ಕೇಳ್ಕೊಂತ ಇದ್ದೀನಿ, ನೀವು ಒಂದ್ಸಲ ಪಿಕ್ಚರ್ ನೋಡಿ.
ಪಿಕ್ಚರ್ ನೋಡ್ಬಿಟ್ಟೆ ಅದೇನ್ ಟ್ರೋಲ್ ಮಾಡ್ತೀರಾ ಮಾಡಿ, ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸರಿ, ಅದು ಏನೋ ನಿಮ್ಗೆ ಮನ್ಸಿಗೆ ಹರ್ಟ್ ಆಗಿರ್ಬೋದು, ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್. ಖಂಡಿತ ಸರ್. ಸರ್ ನನಗೆ ಬ್ಯಾಡ್ ಕಮ್ಸ್ ಆಗಲಿ ಸರ್, ನನ್ನ ಪ್ರೀತಿ ಮಾಡೋರು ಮಾಡ್ತಾನೆ ಇದ್ದಾರೆ ಇವಾಗ್ಲೂ. ಅಣ್ಣ ನೀನ್ ಮಾಡೋಣ, ನಾನು ಜೊತೆಗಿದ್ದೀನಿ ಅಂತ ಇದ್ದಾರೆ. ನನ್ನ ಲವ್ ಮಾಡೋರು ಮಾಡ್ತಾ ಇದ್ದಾರೆ ಸರ್ ಇವಾಗ್ಲೂ. ನನ್ಗೆ ಅದಕ್ಕೆಲ್ಲ ನಂಗೆ ಬೇಜಾರಿಲ್ಲ ಸರ್. ಸರ್ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗ್ತಲ್ಲ. ಅವ್ರಿಗೇನೋ ಲೈಕ್ಸ್ ಬರ್ಬೋದು, ಸೂರ್ಯನ ನಮ್ಮನಂದ್ರೆ ಪರವಾಗಿಲ್ಲ, ಅಕ್ಕನಂದ್ರೆ ಏನೋ ಅವ್ರ ಲೈಕ್ಸ್ ತಗೊಂಡು ನೋಡ್ಕೋಬಹುದು ಅಂತವ್ರು ಇದ್ದಾರೆ. ನಾನು ಅವ್ರಿಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಇದನ್ನ ಮಾಡಿದವರು ದಯವಿಟ್ಟು ಒಂದ್ಸಲ ಸೂರ್ಯನ ಪಿಕ್ಚರ್ ನಾನು ಎಷ್ಟು ಕಷ್ಟ ಅಂತ ಅಲ್ಲಿ ಆ ಕಷ್ಟ ಎಲ್ಲ ತೋರಿಸಿದ್ದೀನಿ, ದಯವಿಟ್ಟು ಒಂದು ಸಲ ಪಿಕ್ಚರ್ ನೋಡ್ಬಿಟ್ಟು ಇದನ್ನ ಪ್ರಮೋಷನ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ. ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ, ಯಾರನ್ನ ಹರ್ಟ್ ಮಾಡ್ಬೇಕಂತಾನು ಮಾಡಿಲ್ಲ. ಇನ್ನೊಂದು ಮಾತಾಡ್ಬೇಕಂತಿದ್ದೆ, ದುನಿಯಾ ವಿಜಯ್ ಅಣ್ಣ ಫ್ಯಾನ್ಸ್ಗಳು ತುಂಬಾನೇ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ವಿಜಯಣ್ಣನ ಕರೆದಿಲ್ಲ ಅಂತ 25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ, ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ.